ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಗೈಸ್, ನಾನಿವತ್ತು ಕೊಲ್ಲತಾರು ಫಿಶ್ ಇದು ಒಂದು ಸೂಪರ್ ಡೂಪರ್ ಆಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಅಂತೂ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಬೇಕಿದ್ರೆ ಮಕ್ಕಳಿಗೂ ಕೂಡ ತುಂಬಾ ಫುಲ್ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಇದನ್ನು ಸೈಡ್ ಡಿಶ್ ಅಂತಲೂ ತಿಂತಾರೆ. ಹಾಗೆ ನೀವು ನೀರುಳ್ಳಿ ಪಕೋಡ ಅಂತೇಳಿ ತಿಂದಿರ್ತೀರಲ್ಲ, ಹಾಗೆಯೇ ಫಿಶ್ ಪಕೋಡ ಕೂಡ ಮಾಡಿ ತಿನ್ಬೋದು. ಆ ಥರ ಇದು ಟೇಸ್ಟ್ ಇರುತ್ತೆ. ಸೊ ಇದು ಇಲ್ಲಿ ನಾನೊಂದು ಅರ್ಧ kg ಆಗುವಷ್ಟು ಕೊಲ್ಲತಾರು ಫಿಶನ್ನು ಕ್ಲೀನ್ ಮಾಡಿ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಖಾರದ ಪೌಡರ್ ಹಾಕಿದ್ದೀನಿ, ಮೆಣಸಿನ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಳಿ ಅಂದರೆ ನಿಂಬೆ ರಸನ ಸೇರಿಸ್ಕೊಂಡಿದ್ದೀನಿ. ಇವೆಲ್ಲನೂ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮ್ಯಾರಿನೇಟ್ ಮಾಡಿಟ್ರೂ ತೊಂದರೆ ಇಲ್ಲ. ನಿಮಗೆ ಟೈಮ್ ಇದ್ದರೆ 1 ಗಂಟೆ ಕೂಡ ಇಡ್ಬೋದು. ಸೊ ಇಲ್ಲಿ ನೋಡಿ, ಈ ಮೀನನ್ನು ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಓಹೋ, ನಾನು ರೆಸಿಪಿ ಏನು ಮಾಡ್ತೀನಿ ಅಂತೇಳಿ ಹೇಳಲೇ ಇಲ್ವಲ್ಲ. ನಾನಿವತ್ತು ಕೊಲ್ಲತಾರು ಫಿಶ್ ಇದು ರವಾ ಫ್ರೈ ಮಾಡ್ತಾ ಇದ್ದೀನಿ. ನೀವು ನಾನು ಸಿಲ್ವರ್ ಫಿಶ್ ಇದು ರವಾ ಫ್ರೈ ಮಾಡಿರೋ ರೆಸಿಪಿನ ನೋಡಿರ್ಬೋದು. ಹಾಗೆ ನಂದು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಕೊಲ್ಲತಾರು ಫಿಶ್ ಇದು ಸಾಂಬಾರು ಕೂಡ ಮಾಡಿದ್ದೀನಿ. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿಕೊಂಡು ನೋಡಿ, ಆಯಿತಾ? ಸೊ ಇವತ್ತಿನ ರೆಸಿಪಿ ಅಂತೂ ಸೂಪರ್ ಆಗಿರೋ ರೆಸಿಪಿ. ಇದು ಮಕ್ಕಳಿಗಂತೂ ಆರಾಮ್ಸೆ ತಿನ್ಬೋದು. ಮುಳ್ಳು ಚುಚ್ಚುತ್ತೆ ಅದು ಇದು ಅಂತೇಳಿ ಏನೂ ಇಲ್ಲ. ಸೊ ನಾನಿಲ್ಲಿ 1 ಅವರ್ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರ ರೆಸಿಪಿನ ಮಾಡ್ಕೊಳ್ಳುವ ಬನ್ನಿ. ಮೊದಲನೇದಾಗಿ ನಾನೊಂದು ಮೊನ್ನೆ ವಿಡಿಯೋ ಹಾಕಿದ್ದೆ, ಬೂತಾಯಿ ಫಿಶ್ ಟಿಕ್ಕಾ ಫ್ರೈ ಅಂತೇಳಿ. ಅದರ ಮಸಾಲಾನ ನಾನು ಹೇಗೆ ಮಾಡೋದು ಅಂತೇಳಿ ನಿಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದೀನಿ. ಆ ಮಸಾಲಾನ ಯೂಸ್ ಮಾಡಿಕೊಂಡು ಇವತ್ತಿನ ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಅದೇ ಮಸಾಲಾನ ನೋಡಿ ಈ ಫಿಶ್ಶಿಗೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಫಿಶ್ಶಿಗೆ ಆ ಮಸಾಲಾನ ಮಿಕ್ಸ್ ಮಾಡಿ ಆದಮೇಲೆ ಒಂದು 10 ನಿಮಿಷ ಸಾಕು. 10 ನಿಮಿಷ ಹಾಗೇ ಬಿಟ್ಬಿಡುವ. ಅಂದರೆ ಇದರದ್ದು ಮಸಾಲ ಕೂಡ ಇದಕ್ಕೆ ಎಳ್ಕೋಬೇಕು. ಆವಾಗ ಟೇಸ್ಟಿ ಇನ್ನು ಡಬ್ಬಲ್ ಆಗುತ್ತೆ. ಇವಾಗ ರವಾ ಫಿಶ್ ಫ್ರೈ ಮಾಡೋದಕ್ಕೆ ನಾನು ಮೊದಲೇದಾಗಿ ರವೆ ಬೇಕಲ್ವಾ, ಅದನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು 1/4 ಕಪ್ ಆಗುವಷ್ಟು ರವನ ಅಂದರೆ ಸಣ್ಣ ರವನ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನೋಡಿಕೊಂಡು ಹಾಕಬೇಕು. ಯಾಕೆಂದರೆ ಫಿಶಲ್ಲಿ ಕೂಡ ಉಪ್ಪಿದೆ, ಮಸಾಲೆಯಲ್ಲಿ ಕೂಡ ಉಪ್ಪಿದೆ, ಅದಕ್ಕೋಸ್ಕರ ನೋಡಿಕೊಂಡು ಹಾಕಿ. ನಂತರ ಇದಕ್ಕೆ ಬೇಕಿದ್ದರೆ ಅಕ್ಕಿ ತರಿ ಹಾಕ್ಬೋದು. ಅಂದರೆ ನಾನಿಲ್ಲಿ ಮಾಡಿಟ್ಟಿರುವಂತಹ ಮಸಾಲೆನೇ ಯೂಸ್ ಮಾಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಈ ಥರ ಮಸಾಲೆ ಇಲ್ಲ ಅಂತ ಹೇಳಿದ್ರೆ ಫಿಶ್ ಫ್ರೈ ಮಸಾಲ ತಂದು ಅದಕ್ಕೆ ನೀವು ಈ ಥರ ಈ ರವ ಜೊತೆ ಅಕ್ಕಿ ತರಿನ ಮಿಕ್ಸ್ ಮಾಡಿಕೊಂಡು ಉಪ್ಪು ಸ್ವಲ್ಪ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿ ಇಡಬೇಕು. ಇವಾಗ ರವಾ ಮಿಕ್ಸರ್ ರೆಡಿ ಆಯಿತು. ಇದನ್ನು ಇವಾಗ ಒಂದು ಪಕ್ಕದಲ್ಲಿ ಇಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದರಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಫ್ರೈ ಮಾಡಿಟ್ಟಿರುವಂತಹ ಫಿಶ್ ಫ್ರೈ ಮಾಡಿಟ್ಟಿರುವಂತಹ ಆಯಿಲನ್ನೇ ಯೂಸ್ ಮಾಡಿದ್ದೀನಿ. ಆಯಿಲ್ 1 ಸಲ ಫಿಶ್ ಫ್ರೈ ಮಾಡಿದ್ದೀನಿ, ಅದೇ ಆಯಿಲನ್ನು ತಗೊಂಡಿರೋದು. ಅದು ಇವಾಗ ಬಿಸಿ ಆಗ್ತಾ ಇರಲಿ. ಹಾಗೆ ಈ ಫಿಶ್ ನೋಡಿ, ಇದೊಂದು 10 ನಿಮಿಷ ಹಾಗೇನೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಸೊ ಇಲ್ಲಿ ಎಣ್ಣೆ ಇವಾಗ ಬಿಸಿ ಆಗಿದೆ. ಈ ಎಣ್ಣೆ ಈಗ ಬಿಸಿ ಆದ್ಮೇಲೆ ಇಲ್ಲಿ ರವಾ ಜೊತೆ ಈ ಫಿಶ್ ಅನ್ನು ಒಂದೊಂದಾಗಿ ಡಿಪ್ ಮಾಡಿ ಈ ಆಯಿಲಿಗೆ ಬಿಡಬೇಕು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ. ಹಾಗೆ ನಾನು ಡಿಪ್ ಮಾಡಿದಾಗ ಸ್ವಲ್ಪನೂ ಮಸಾಲೆ ಎಲ್ಲ ಆ ಕಡೆ ಈ ಕಡೆ ಆಗಲಿಲ್ಲ. ಎಷ್ಟು ಕೋಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ ಗೈಸ್, ಹೀಗೇನೆ ನೆಕ್ಸ್ಟ್ ಉಳಿದ ಮೀನನ್ನು ಕೂಡ ಇದೇ ರೀತಿ ಕಾದಿರುವ ಎಣ್ಣೆಗೆ ಒಂದೊಂದಾಗಿ ಬಿಡಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಸೂಪರ್ ಆಗಿರುತ್ತೆ ಈ ರೆಸಿಪಿ ಅಂತೂ. ತಿನ್ನೋದಕ್ಕೆ
ವಾವ್, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲನ್ನು ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಹಾಗೆ ಅಲ್ಲೇ ಹತ್ರ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಸೊ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಹಾಗೆ ರುಚಿ ಹೇಗಿತ್ತು ಅಂತೇಳಿ ನೀವು ಕಮೆಂಟ್ ಮಾಡಿ. ನೀವು ಕೂಡ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ, ಓಕೆನಾ? ರುಚಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.